ನಿನ್ನ ಬಿಟ್ಟು ಹೋಗದೆ ಬೇರೆ ದಾರಿ ಇಲ್ಲ. ನೀನೆ ಅವರನ್ನ ನೋಡ್ಕೋಬೇಕು ಪಾಂಡುರಂಗ. ಅವ್ರು ನಮ್ ಸಕ್ಕುನ ಎಲ್ಲಿ ಕಳ್ಸಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಎಷ್ಟು ಬೇಡ್ಕೊಂಡ್ರು ಕೂಡ ಅವ್ರು ನಮ್ ಸಕ್ಕುನ ಇಲ್ಲಿ ಕಳಿಸ್ಲಿಲ್ಲ. ಆದ್ರೆ ಅಲ್ಲಿಗೆ ಹೋಗಿದ್ರಿಂದ ಒಂದು ನಿಜ ಗೊತ್ತಾಯ್ತು. ನಮ್ ಸಕ್ಕು ಅಲ್ಲಿ ಸುಖವಾಗಿ ಸಂತೋಷವಾಗಿ ಇಲ್ಲ. ಸಕ್ಕು ಎಲ್ಲಿ? ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿ. ನನ್ಗೆ ಗೊತ್ತು, ಖಂಡಿತವಾಗ್ಲೂ ಅವಳು ನಮಗೋಸ್ಕರ ಓಡೋಡ್ ಬರ್ತಾಳೆ ಅಂತ. ನೋಡ್ತಾ ಇರಿ. ಪಾಪ ಅತ್ತೆ ಎಷ್ಟು ಆಸೆಯಿಂದ ಕಾಯ್ತಾ ಇದ್ದಾರೆ. ದಿನ ಪೂರ್ತಿ ಅವರಿಗೆ ಸಕ್ಕುವುದೇ ಧ್ಯಾನ. ಆದ್ರೆ ನಾನು ಏನ್ ಮಾಡ್ದೆ? ಅವ್ರ ಹತ್ರ ಸಕ್ಕು ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಅದಕ್ಕಿಂತ ಬೇರೆ ನಾನು ಏನ್ ಮಾಡಕ್ಕಾಗುತ್ತೆ? ಪಾಂಡುರಂಗ, ನಿಜವಾಗ್ಲೂ ಇದು ತುಂಬಾನೇ ಅನ್ಯಾಯ. ಇಷ್ಟು ವರ್ಷದಿಂದ ಸಾಕಿ ಬೆಳೆಸಿದ ಮೊಮ್ಮಗಳನ್ನ ಕಣ್ಣಾರೆ ನೋಡೋದಕ್ಕಾಗ್ತಾ ಇಲ್ಲ. ಅವ್ರೀಗ ಭಾಗ್ಯನೇ ಇಲ್ಲ. ಸಕು ಅವ್ರ ಅಜ್ಜಿಗೆ ತುಂಬಾ ಮೈ ಹುಷಾರಿಲ್ಲ. ಸಕುನ ನೋಡ್ಬೇಕು ಅಂತ ಅವ್ರು ಕನ್ವರಿಸ್ತಾನೆ ಇದ್ದಾರೆ. ನೀನ್ ತಪ್ಪಾಗಿ ತಿಳ್ಕೊಬೇಡಮ್ಮ. ಈಗ ನಾನು ನಿನ್ ಜೊತೆ ತವ್ರ ಮನೆಗೆ ಬರೋಕ್ಕಾಗಲ್ಲ. ಅಷ್ಟಕ್ಕೂ ಹೇಳ್ದೆ ಕೇಳ್ದೆ ಯಾಕೆ ಬರಬೇಕು? ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟು ಇಲ್ಲಿ ಎಲ್ರಿಗೂ ಗಾಬರಿ ಮಾಡಿಬಿಟ್ಲು. ಮಗಳ ಅತ್ತೆ ಮನೇಲಿ ಇಷ್ಟು ಹೊತ್ತು ಇರಬಾರ್ದು. ಈ ಸಣ್ಣ ವಿಷಯ ಕೂಡ ಗೊತ್ತಿಲ್ವಾ? ಪಾಂಡುರಂಗ, ಏನಜ್ಜಿ, ನಿನ್ ಬಗ್ಗೆ ನಾನು ತುಂಬಾ ಆತಂಕ ಪಟ್ಟೆ. ನೀನೇನು ಗೊತ್ತಿಲ್ದೇ ಇರೋ ಹಾಗೆ ಪ್ರಶಾಂತವಾಗಿ ಇಲ್ಲಿ ನಿದ್ದೆ ಮಾಡ್ತಿದ್ಯಾ. ಅಜ್ಜಿ, ನಿದ್ದೆಯಿಂದ ಹೇಳು. ಅಜ್ಜಿ, ಎದ್ದೇಳು ಅಜ್ಜಿ. ನಾನ್ ಬಂದಿದ್ದೀನಿ, ಹೇಳು ಅಜ್ಜಿ. ನನ್ನ ಅಜ್ಜಿ ಬಂಗಾರ. ಅಜ್ಜಿ, ಅಜ್ಜಿ ಕಣ್ಬಿಡು ಅಜ್ಜಿ. ಅಜ್ಜಿ, ಸಕ್ಕು, ನೀನು ಬಂದ್ಯಾ? ನಿಜವಾಗ್ಲೂ ಬಂದ್ಯಾ? ನನ್ ಮುದ್ದು ಬಂಗಾರ, ನನ್ ಮುದ್ದಿನ ಮೊಮ್ಮಗಳು ನೀನು. ನಿಜವಾಗ್ಲೂ ಬಂದ್ಯಾ ಸಕ್ಕು? ನಿಜವಾಗ್ಲೂ ಬಂದಿದ್ಯಾ ಸಕ್ಕು? ಮೆಲ್ಲಿಗೆ ಮೆಲ್ಲಿಗೆ. ನೀನ್ ಹೀಗೆ ಗಡ್ಬಿಡಿ ಮಾಡ್ಬಾರ್ದು. ನೀನೀಗ ತುಂಬಾ ಸುಸ್ತಾಗಿದ್ಯಾ. ಆರಾಮಾಗಿ ವಿಶ್ರಾಂತಿ ತಗೋ. ಸಕ್ಕು, ಇವಾಗ ನಂಗೆ ಹೋಗಿರೋ ಪ್ರಾಣ ವಾಪಸ್ ಬಂದಂಗಾಯ್ತು. ಅದ್ ಸರಿ ಸಕ್ಕು, ಇಲ್ಲಿಗೆ ಬರೋದಿಕ್ಕೆ ನಿಮ್ಮ ಅತ್ತೆಯವ್ರ ಒಪ್ಪಿಗೆ ಕೊಟ್ರಾ? ಉಮಾ ನಂಗೆ ಹೇಳಿದ್ಲು ಸಕ್ಕು ಬರ್ತಾಳೆ, ಖಂಡಿತವಾಗ್ಲೂ ಬರ್ತಾಳೆ ಅಂತ. ಆದ್ರೆ ನಂಗೆ ನಂಬಿಕೆನೇ ಇರ್ಲಿಲ್ಲ. ನನ್ನ ಆರೋಗ್ಯ ಸುಧಾರಿಸ್ಲಿ ಅಂತ ಉಮಾ ಹಾಗೆ ಹೇಳಿರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ.